ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದ ಹಾಗೆ ಸಮೂಹ ಗತಿಶಾಸ್ತ್ರ ಈ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಅದಕ್ಕೂ ಇಲ್ಲಿ ನಾವು 16 ಪ್ರಶ್ನೆಗಳನ್ನು ನೋಡಿದ್ವಿ ಹಿಂದಿನ ಎಪಿಸೋಡ್ಗಳನ್ನು ವರೆಗೆ. ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಸಮೂಹ ಗತಿಶಾಸ್ತ್ರ ಅಂದರೆ ಇಲ್ಲಿ ಕಮ್ಯುನಿಕೇಷನ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ 17ನೇ ಪ್ರಶ್ನೆ ಈ ರೀತಿಯಾಗಿದೆ. ಸಂವಹನ ಪ್ರಕ್ರಿಯೆಯಲ್ಲಿ ಡ್ಯಾಶ್ ಆಲೋಚನೆಗಳನ್ನು ಎನ್ಕೋಡ್ ಮಾಡುವ ಮೂಲಕ ಸಂದೇಶವನ್ನು ಪ್ರಾರಂಭಿಸುತ್ತದೆ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಮೊದಲನೇದಾಗಿ ರಿಸೀವರ್. ಸಂವಹನ ಪ್ರಕ್ರಿಯೆಯನ್ನು ರಿಸೀವರ್ ಅನ್ನುವಂಥದ್ದು ಆಲೋಚನೆಯನ್ನು ಎನ್ಕೋಡ್ ಮಾಡುವ ಮೂಲಕ ಸಂದೇಶವನ್ನು ಪ್ರಾರಂಭಿಸುತ್ತದೆಯಾ, ಅಥವಾ ಡಿಕೋಡರ್ ಅಥವಾ ಟ್ರಾನ್ಸ್ಮಿಟರ್ ಅಥವಾ ಕಳುಹಿಸುವವರು ಎನ್ನುವಂಥದ್ದು ಆಗಿದೆ. ಸೊ ಇಲ್ಲಿ ಸಂವಹನ ಪ್ರಕ್ರಿಯೆಯಲ್ಲಿ ಏನು ಮೆಸೇಜ್ಗಳನ್ನು ಕಳಿಸ್ತಾರೆ, ಏನು ಸಂದೇಶಗಳನ್ನು ಕಳಿಸ್ತಾರೆ, ಆ ಸಂದೇಶಗಳನ್ನು ಎನ್ಕೋಡ್ ಮಾಡುವಂಥದ್ದು ಅಂದರೆ ಇಲ್ಲಿ ಕಳುಹಿಸುವವರ ಆಲೋಚನೆಗಳನ್ನು ಎನ್ಕೋಡ್ ಮಾಡುವ ಮೂಲಕ ಈ ಸಂದೇಶವನ್ನು ಪ್ರಾರಂಭಿಸುತ್ತದೆ ಎನ್ನುವಂಥದ್ದು ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 18ನೇ ಪ್ರಶ್ನೆ. ಡ್ಯಾಶ್ ಕಳುಹಿಸುವವರ ಎನ್ಕೋಡಿಂಗ್ ನಿಜವಾದ ಭೌತಿಕ ಉತ್ಪನ್ನವಾಗಿದೆ ಎನ್ನುವಂಥದ್ದು. ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಯಾವುದು ಒಂದು ಕಳುಹಿಸುವವರ ಎನ್ಕೋಡಿಂಗ್ ನಿಜವಾದ ಭೌತಿಕ ಉತ್ಪನ್ನವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಈ ರೀತಿಯಾಗಿದೆ: ಫಿಲ್ಟರಿಂಗ್, ಆಪ್ಷನ್ ಬಿ ಸಿಗ್ನಲ್, ಆಪ್ಷನ್ ಸಿ ಪ್ರತಿಕ್ರಿಯೆ, ಆಪ್ಷನ್ ಡಿ ಎನ್ಕೋಡಿಂಗ್. ಇಲ್ಲ ನಾವು ಮೊದಲನೇ ಪ್ರಶ್ನೆಯನ್ನು ನೋಡಿದ್ವಿ ಏನಂತ. ಆ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಸಂವಹನ ಪ್ರಕ್ರಿಯೆಯಲ್ಲಿ ಕಳುಹಿಸುವವರ ಆಲೋಚನೆಗಳನ್ನು ಎನ್ಕೋಡ್ ಮಾಡುವ ಮೂಲಕ ಸಂದೇಶವನ್ನು ಪ್ರಾರಂಭಿಸುತ್ತದೆ. ಆಪ್ಷನ್ ಈ 18ನೇ ಪ್ರಶ್ನೆಯಲ್ಲಿ ಏನಿದೆ, ಈ ಎನ್ಕೋಡ್ ಮಾಡಿರುವಂಥದ್ದನ್ನು ಕಳುಹಿಸುವವರ ಸಂದೇಶವನ್ನು ಎನ್ಕೋಡ್ ಪ್ರತಿಕ್ರಿಯೆ ಮೂಲಕ ಇಲ್ಲಿ ಬಂದಿರುವಂಥ ಸಂದೇಶವನ್ನು ಕಳುಹಿಸುವವರ ಎನ್ಕೋಡಿಂಗ್ನ ನಿಜವಾದ ಒಂದು ಭೌತಿಕ ಉತ್ಪನ್ನವಾಗಿದೆ. ಕಳಿಸಿರುವಂಥ ಮೆಸೇಜ್ಗೆ ನಿಜವಾದ ಪ್ರತಿಕ್ರಿಯೆ ಬರುವಂಥದ್ದು ಎನ್ಕೋಡಿಂಗ್ನ ನಿಜವಾದ ಉತ್ಪನ್ನವಾಗಿದೆ ಎನ್ನುವಂಥದ್ದು. ಒಂದು ಮೆಸೇಜ್ ಹೋದ ತಕ್ಷಣ ರಿಪ್ಲೈ ಬರುತ್ತಲ್ಲ, ಅದಕ್ಕೆ ನಾವು ಭೌತಿಕ ಉತ್ಪನ್ನ ಅಂತ ಹೇಳಿ ಕರಿತೀವಿ. ಅದಕ್ಕಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ. ಗುಂಪು ಅಥವಾ ಸಂಸ್ಥೆಯ ಒಂದು ಹಂತದಿಂದ ಕೆಳ ಹಂತಕ್ಕೆ ಹರಿಯುವ ಸಂವಹನವನ್ನು ಡ್ಯಾಶ್ ಅಂತ ಕರಿತೀವಿ. ಇಲ್ಲಿ ಒಂದು ಗುಂಪು ಅಥವಾ ಸಂಸ್ಥೆ ಅಂತ ಇರುತ್ತೆ. ಆ ಸಂಸ್ಥೆಯಿಂದ ಒಂದು ಹಂತದಿಂದ ಕೆಳ ಹಂತಕ್ಕೆ ಹರಿಯುವ ಸಂವಹನ ಕಮ್ಯುನಿಕೇಷನ್. ಮೇಲ್ಹಂತದಲ್ಲಿ ನಡೆಯುವಂಥ ಸಂಸ್ಥೆ ಅಲ್ಲಿ ನಡೆಯುವಂಥ ಸಂವಹನ, ಕೆಳ ಹಂತದಲ್ಲಿ ಹರಿಯುವಂಥ ಸಂವಹನಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳೋದಾದರೆ ಇಲ್ಲಿ ವ್ಯಕ್ತಿಗತ ಸಂವಹನ, ಆಪ್ಷನ್ ಬಿ ಕೆಳಮುಖ ಸಂವಹನ, ಆಪ್ಷನ್ ಸಿ ಮೇಲ್ಮುಖ ಸಂವಹನ, ಆಪ್ಷನ್ ಡಿ ಪಾರ್ಶ್ವ ಸಂವಹನ. ಇಲ್ಲಿ ಕೆಳ ಹಂತಕ್ಕೆ ಹರಿಯುವ ಸಂವಹನವನ್ನು ನಾವು ಇಲ್ಲಿ ಏನಂತ ಕರಿಬೇಕು, ಕೆಳಮುಖ ಸಂವಹನ ಅನ್ನುವಂಥದ್ದು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 20ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನ ಯಾವ ಸಂವಹನ ಚಾನೆಲ್ಗಳು ಹೆಚ್ಚಿನ ಮಾಹಿತಿಯ ಶ್ರೀಮಂತಿಕೆಯನ್ನು ಒದಗಿಸುತ್ತವೆ? ಇಲ್ಲಿ ಕನ್ನಡ ವರ್ಷನ್ ನಿಮಗೆ ಅರ್ಥ ಆಗದೆ ಹೋದರೆ ಇಂಗ್ಲೀಷನ್ನು ಓದ್ಕೊಳ್ಳಿ. ಇಲ್ಲಿ ಶ್ರೀಮಂತಿಕೆ ಅಂದರೆ ರೀಚಸ್ ಅಂದರೆ ತಲುಪುವುದು ಎನ್ನುವಂಥದ್ದು ಟ್ರಾನ್ಸ್ಲೇಟ್ ಈ ರೀತಿಯಾಗಿದೆ. ಇಂಗ್ಲೀಷಲ್ಲಿ ಪ್ರಶ್ನೆಯನ್ನು ನೋಡಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಕಮ್ಯುನಿಕೇಷನ್ ಚಾನೆಲ್ ಪ್ರೊವೈಡ್ ದ ಹೈಯೆಸ್ಟ್ ಇನ್ಫಾರ್ಮೇಷನ್ ರೀಚಸ್? ಈ ಕೆಳಗಿನ ಯಾವ ಒಂದು ಚಾನಲ್ ಅಂದರೆ ಇಲ್ಲಿ ಒಂದಕ್ಕೆ ಒಂದು ಎರಡು ಸಂವಹನ ನಡೆಸುವಂಥ ಎರಡು ವಸ್ತುಗಳ ನಡುವೆ ಅಥವಾ ಎರಡು ವ್ಯಕ್ತಿಗಳ ನಡುವೆ ಅಥವಾ ಎರಡು ಗುಂಪುಗಳ ನಡುವೆ ಯಾವ ಒಂದು ಕೆಳಗೆ ಕೊಟ್ಟಿರುವಂಥ ಯಾವ ಒಂದು ಮಾಹಿತಿ ಪ್ರಸರಣ ಎನ್ನುವಂಥದ್ದು ಹೆಚ್ಚು ತಲುಪುವಂಥ ಏನು ಮಾಹಿತಿಯನ್ನು ತಲುಪಿಸಲು ಹೆಚ್ಚು ಉಪಯೋಗವಾಗುವಂಥದ್ದು. ಆಪ್ಷನ್ ಎ ಈ ರೀತಿಯಾಗಿದೆ, ಇಮೇಲ್. ಆಪ್ಷನ್ ಬಿ ಮುಖಾಮುಖಿ
ಸಂಭಾಷಣೆ, ಆಪ್ಷನ್ ಸಿ ಆನ್ಲೈನ್ ಗುಂಪು ಚರ್ಚೆ, ಆಪ್ಷನ್ ಡಿ ಧ್ವನಿ ಮೇಲ್ ಎನ್ನುವಂಥದ್ದು ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ಗುಂಪು ಕಮ್ಯುನಿಕೇಷನ್ ಎನ್ನುವಂಥದ್ದು ಇಲ್ಲಿ ನಮಗೆ ಸಂವಹನ ಮಾಹಿತಿ ಎನ್ನುವಂಥದ್ದು ಮೇಲ್ನಲ್ಲಿ ಏನು ಮಾಡ್ತೀವಿ, ನಮಗೆ ನಿರ್ದಿಷ್ಟವಾದ ಮಾಹಿತಿಯನ್ನು ಮಾತ್ರ ಕಳುಹಿಸಿರ್ತೀವಿ. ಆನ್ಲೈನಲ್ಲಿ ಕೂಡ ಗುಂಪು ಚರ್ಚೆಗಳು ಸ್ಪಷ್ಟವಾಗಿರೋದಿಲ್ಲ. ಧ್ವನಿ ಮೇಲ್ಗಳು ಕೂಡ ಅದೇ ರೀತಿಯಾಗಿರುತ್ತೆ. ಗುಂಪು ಮುಖಾಮುಖಿ ಸಂಭಾಷಣೆ ಆಗಿದ್ದರೆ ಇಲ್ಲಿ ಸ್ಪಷ್ಟವಾದ ಕ್ಲಾರಿಟಿ ಸಿಗುತ್ತೆ. ಯಾವ ಪ್ರಶ್ನೆ ಕೇಳ್ತಾ ಇದ್ದೀವಿ, ಯಾರಿಗೆ ಕೇಳ್ತಾ ಇದ್ದೀವಿ, ಏನಂತ ಕೇಳ್ತಾ ಇದ್ದೀವಿ, ನಮಗೆ ಬೇಕಾಗಿರುವಂಥ ಉತ್ತರ ಏನು ಅಂದರೆ ಇಲ್ಲಿ ನಾವು ಶಿಕ್ಷಣಕ್ಕೆ ಸಂಬಂಧಿಸಿದಾಗಿ ನೋಡೋದಾದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಮುಖಾಮುಖಿ ಸಂಭಾವನೆ ಏರ್ಪಟ್ಟರೆ ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಉಂಟಾದ ಗೊಂದಲಗಳು ಇಲ್ಲಿ ಪರಿಹಾರಗಳನ್ನು ನಾವು ಕಾಣ್ಬೋದು. ಇವಾಗ ಪ್ರಶ್ನೆಯಲ್ಲಿ ಮುಳುಗಿರುವಂಥ ವಿದ್ಯಾರ್ಥಿ ಸೂಕ್ತವಾದ ಪ್ರಶ್ನೆಯೊಂದಿಗೆ ಶಿಕ್ಷಕನೊಂದಿಗೆ ಭೇಟಿಯಾದಲ್ಲಿ ಇಲ್ಲಿ ಮುಖಾಮುಖಿ ಸಂವಹನ ಉಂಟಾದಾಗ ಇಲ್ಲಿ ನಮಗೆ ಸ್ಪಷ್ಟವಾದ ಒಂದು ಮಾಹಿತಿ ದೊರೆಯುವಂಥದ್ದು. ಅದಕ್ಕಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಇವಾಗ ನಾವು ಯಾವ ಒಂದು ಸಂವಹನ ಚಾನೆಲ್ಗಳು ಹೆಚ್ಚಿನ ಮಾಹಿತಿ ಎನ್ನುವಂಥದ್ದು ಮುಖಾಮುಖಿ ಸಂಭಾಷಣೆ ಎನ್ನುವಂಥದ್ದು ಗೊತ್ತಾಯಿತು. ಅದೇ ರೀತಿಯಾಗಿ ಇಲ್ಲಿ 21ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನ ಯಾವ ಸಂವಹನ ಚಾನೆಲ್ಗಳು ಕಡಿಮೆ ಮಾಹಿತಿ ಶ್ರೀಮಂತಿಕೆಯನ್ನು ಒದಗಿಸುತ್ತದೆ? ಆಪ್ಷನ್ ಎ ಆನ್ಲೈನ್ ಗುಂಪು ಚರ್ಚೆಗಳು, ಆಪ್ಷನ್ ಬಿ ಮುಖಾಮುಖಿ ಸಂಭಾಷಣೆಗಳು, ಆಪ್ಷನ್ ಸಿ ದೂರವಾಣಿ ಸಂಭಾಷಣೆಗಳು, ಆಪ್ಷನ್ ಡಿ ವರದಿಗಳು ಮತ್ತು ಬುಲೆಟಿನ್ಗಳು. ಸೊ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ನಮಗೆ ನಿಜವಾದ ಮಾಹಿತಿ ಅಂದರೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಆನ್ಲೈನ್ ಗುಂಪುಗಳು ಒಂದಿಷ್ಟು ಮಟ್ಟಿಗೆ ಇನ್ಫಾರ್ಮೇಷನನ್ನು ಕೊಡುತ್ತೆ. ಮುಖಾಮುಖಿ ಸಂಭಾಷಣೆ ಎನ್ನುವಂಥದ್ದು ಇದು ಹೆಚ್ಚು ಮಾಹಿತಿಯನ್ನು ಕೊಡುವಂಥದ್ದು. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡೋದಾದರೆ ದೂರವಾಣಿ ಸಂಭಾಷಣೆಗೂ ಕೂಡ ಮಾಹಿತಿಯನ್ನು ದೊರಕಿಸ್ತೇವೆ. ಬಟ್ ವರದಿಗಳು ಬುಲೆಟಿನ್ಗಳು ಅಂದರೆ ಶಾರ್ಟ್ ಆಗಿರುವಂಥ ಇನ್ಫಾರ್ಮೇಷನ್ ಕೊಡೋದ್ರಿಂದ ಇಲ್ಲಿ ನಮಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಏನಂತಂದರೆ ನೆಕ್ಸ್ಟ್ ಇದನ್ನು ಕೂಡ ನಾವು ಇಂಗ್ಲೀಷ್ನಲ್ಲಿ ಕ್ವಶನನ್ನು ನೋಡಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಕಮ್ಯುನಿಕೇಷನ್ ಚಾನೆಲ್ ಇಸ್ ನಾಟ್ ಲೋವೆಸ್ಟ್ ಇನ್ಫಾರ್ಮೇಷನ್ ರೀಚಸ್ ಅಂತ ನಾವು ಇಲ್ಲಿ ಮಾಡ್ಕೋಬೋದು. ಅತಿ ಕಡಿಮೆ ಮಾಹಿತಿಯನ್ನು ಕೊಡುವಂಥ ಕೆಳಗಿನ ಯಾವ ಒಂದು ಕಮ್ಯುನಿಕೇಷನ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ವರದಿಗಳು ಮತ್ತು ಬುಲೆಟಿನ್ಗಳು. ಸೊ ಫ್ರೆಂಡ್ಸ್, ಇಲ್ಲಿ ಸಮೂಹ ಗತಿಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ತರಗತಿಯಲ್ಲಿ ಇನ್ನೊಂದು ವಿಶೇಷ ಚಾಪ್ಟರೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.